ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಶಿವಮೊಗ್ಗದಲ್ಲಿ ವಾಮಾಚಾರ ಮಾಡಿದ ನಿಂಬು ಚಲಿಸಿದನ್ನು ನೋಡಿ ಭಯಭೀತರಾದ ಕುಟುಂಬಸ್ಥರು. ಶಿವಮೊಗ್ಗ ನಗರದ ಕಾಶಿಪುರದ 2ನೇ ತಿರುವಿನಲ್ಲಿ ಘಟನೆ. ಕಾಶಿಪುರದ ನಿವಾಸಿ ರವಿಕುಮಾರ್ ಮತ್ತು ಹನುಮಂತಪ್ಪ ಇಂದು ಅವರ ಮನೆ ಮುಂದೆ ವಾಮಾಚಾರ ಮಾಡಿ ಬೈಕ್ನಲ್ಲಿ ಎಸೆದು ಹೋದ ಅನಾಮಿಕರು. ಟಿವಿಎಸ್ ಬೈಕಿನಲ್ಲಿ ಬಂದ ಒಬ್ಬ ಪುರುಷ ಹಾಗೂ ಮಹಿಳೆ. ರವಿಕುಮಾರ್ ಮಗಳು ತುಳಸಿ ಪೂಜೆ ಮಾಡುವ ವೇಳೆ ಚಲಿಸಿದ ವಾಮಾಚಾರ ಮಾಡಿದ ಬೆಲ್ಲ ಹಾಗೂ ನಿಂಬು ಪೊಟ್ಟಣ. ವಾಮಾಚಾರದ ಪಟ್ಟಣ ಚಲಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸಿದ ವಾಮಾಚಾರ. ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ವಾಮಾಚಾರ ಮಾಡಿದವರನ್ನು ಬಂಧಿಸಿ ತನಿಖೆವಂತೆ ದೂರು. ಕಾನೂನು ರೀತಿ ನ್ಯಾಯ ಕೊಡಿಸಬೇಕೆಂದು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದ ಕುಟುಂಬಸ್ಥರು. ವಾಮಾಚಾರ ಮಾಡಿರೋಂಥ ವಸ್ತುಗಳನ್ನು ಅವ್ರ ಮನೆ ಮುಂದೆ ಎಸ್ದೋಗಿರ್ತಾರೆ. ತದನಂತರದಲ್ಲಿ ನಮಗೆ ಅದು ವಿಚಾರ ಗೊತ್ತಿರಲಿಲ್ಲ. ತದನಂತರದಲ್ಲಿ ಬೆಳಗ್ಗೆ ನಮ್ಮ ಕೆಲಸ ಮಾಡೋಕ್ಕೆ ಕಸ ಗುಡ್ಸೋಕ್ಕಂತ ಮುಂದೆ ಬಂದಾಗ ವಾಮಾಚಾರ ಮಾಡಿರೋಂಥ ವಸ್ತುಗಳು ಮನೆ ಮುಂದೆ ಬಿದ್ದಿರೋದು ಗೋಚರಿಸಿತು. ತಕ್ಷಣ ಅವ್ರು ಬಂದು ಹೇಳಿದ ತಕ್ಷಣ ನಾವು ನಮ್ಮ ಮನೇಲಿದ್ದಂಥ CCTV ಕ್ಯಾಮ್ರಾವನ್ನು ಪರಿಶೀಲಿಸಿದಾಗ ಯಾರೋ ಇಬ್ಬರು ಅಪರಿಚಿತರು ಬಂದು ಈ ವಾಮಾಚಾರ ಮಾಡಿರೋಂಥ ವಸ್ತುಗಳನ್ನು ಹಾಕಿ ಹೋಗಿರೋದು ಅವ್ರ ಗಮನಕ್ಕೆ ಬಂದಿದೆ. ಆಮೇಲೆ ಆ ವಾಹನದ ಸಂಖ್ಯೆಯನ್ನು ಮತ್ತು ಅವರಿಬ್ಬರ ಪರಿಚಿತ ಇದನ್ನು ನಾವು ಕಂಪ್ಲೇಂಟ್ ಇಲ್ಲ ನಮ್ಮ ವಿನೋಬನಗರ ಠಾಣೆಯಲ್ಲಿ ಇದ್ರ ಬಗ್ಗೆ ದೂರನ್ನು ನೀಡಲಾಗಿದೆ. ದೂರು ನೀಡಿದ್ರು ಸಹಿತ ಅವರು ಅದರ ಬಗ್ಗೆ ಯಾಕೋ ಅಷ್ಟು ಆಸಕ್ತಿ ತೋರ್ತಾ ಇಲ್ಲ. ದಯಮಾಡಿ ತಾವು ಈ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ನಮ್ಮ ರವಿಕುಮಾರ್ ಅವ್ರ ಕುಟುಂಬಕ್ಕೆ ಯಾವುದಾದ್ರು ರೀತಿ ಏನಾದರೂ ಅನಾಹುತ ಆಗೋಕ್ಕಿಂತ ಮುಂಚೆ ತಾವು ಇವರನ್ನು ಕರೆಸಿ ಅದು ಏನು ಮಾಡಿದ್ದಾರೆ ಏನು ಎಂಬುದನ್ನು ಪರಿಶೀಲಿಸಿ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾವು ತಮ್ಮ ಮೂಲಕ ಕೇಳ್ಕೊಳ್ತೀವಿ.